ಅಪರೂಪಾಗಿ ನಮ್ಗೆ ನಾಗರತ್ನ ಮೇಡಮ್ ಅವ್ರು ಸಿಕ್ಕರು. ಅವ್ರಿಗೆ ಭೇಟಿ ಆದ ತಕ್ಷಣ ಮನೆ ಮಾಡಿಕೊಡ್ರಿ ಅಂತ ಅಂದ ತಕ್ಷಣ ನಾನು ಅಂತ ಮನೆಗೆ ಬೇಕು ಅಂತ ಹೇಳಿ ಹೋಗಿಕೊಂಡ್ರು. ನನಗೂ ನೋಡಿ ಭಾಳ ಖುಷಿ ಆಯ್ತಮ್ಮ. ಇಷ್ಟೇನಾ ಅವ್ರು ಒಂದು ಮಾತಂದ್ರು ನನಗೆ, ನೀನು ಈ ಥರ ಈ ಮಕ್ಕಳಿಗೆ ನೀನು ಕೆಲಸ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಿ, ಎಲ್ಲರಿಗೂ ಎಂಥವ್ರು ಕೈ ಕಾಲಿದ್ದವ್ರು ಕೂಡ ಕೆಲಸ ಮಾಡ್ತಾಯಿದ್ರು. ಬಟ್ ನಿನ್ಗೆ ಹಾಕಿರೋದಿದ್ದು 1 ವರ್ಷ ಆಯಿತು. 8ನೇ ತಾರೀಕು 5ನೇ ತಿಂಗಳು 2025 ಅಂದರೆ ಈಗ ಹತ್ತತ್ರ 1 ವರ್ಷನೇ ಆಯಿತು. 1 ವರ್ಷನೇ ಆಯಿತು. 1 ವರ್ಷ ಆದರೂ ಏನೂ ರಿಪ್ಲೈ ಆಗಿಲ್ವಾ? ರಿಪ್ಲೈ ಒನ್ ಟೈಮ್ ರಿಪ್ಲೈ ತೊಗೋರಿ, ಅದಕ್ಕೆ ರೆಸ್ಪಾನ್ಸ್ ಮಾಡಿರಿ, ಕಳಿಸ್ರಿ. ಎಷ್ಟು ದುಡ್ಡಾದರೂ ನಾನು ಕಟ್ತೀನಿ, ಜಾಸ್ತಿನೇ ಸಾಲ ಮಾಡೋದ್ರ ಕಟ್ತೀನಿ, ನಾನು ತೊಗೋತೀನಿ, ಮನೆ ನನಗೆ ಒಟ್ಟು ಮನೆ ಕೊಡ್ರಿ ಅಂತ ನಾನು ಅಂತ. ಮನುಷ್ಯ ಒಂದ್ಸಲ 2 ಸಲ ಫಾಲೋಅಪ್ ಮಾಡಿರ್ತದ. ಪದೇ ಪದೇ ಮಾಡಂದ್ರೆ ನಮಗೂ ಮಾಡೋಕೆ ಆಗಂಗಿಲ್ಲ. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ನಮ್ಮ ಎಡ್ತಕ್ಕೂ ಆಗಂಗಿಲ್ಲ. ಮಾಡ್ಕೊಡಂಗಿದ್ರೆ ಮಾಡಿಕೊಡಿ, ಇಲ್ಲಾಂದ್ರೆ ಬೇಡ, ನಾವು ಬಾಡಿಗೆ ಮನೇಲಿ ಸಾಯ್ತೀವಿ ಅಂತೇಳಿ ಅವ್ರಿಗೆ ಇಷ್ಟಂದು ನಾನು ಗಪ್ಪಾಗಿರೋದು. ವತಿಯಿಂದ ಆದಷ್ಟು ಬೇಗ ಈಡೇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಶೋ ಅಪ್ಗೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ, ಲೈಕ್ಗೋಸ್ಕರ ಫಾಲೋಗೋಸ್ಕರ ಅಪರೂಪಾಗಿ ನಮ್ಗೆ ನಾಗರತ್ನ ಮೇಡಮ್ ಅವ್ರು ಸಿಕ್ಕರು. ಆ ಮೇಡಮ್ ಚಲೋನೇ ಅದಾರ, ಮಾಡಿಕೊಡ್ತೀವಿ ಅಂತೇಳಿ ಅವರು ಎಲ್ಲ ಅಂದರು. ಬಟ್ ನಾನು ಹೋಗಿದ್ದ ಅವಕಾಶ ಏನಪ್ಪ ಅಂದ್ರೆ ಅವ್ರನ್ನ ನೋಡ್ಬೇಕಷ್ಟ, ಅವ್ರು ಕೂಡ ಮಾತಾಡ್ಬೇಕಂತ ಇದೇ ಉದ್ದೇಶ ಇಟ್ಕೊಂಡು ನಾನು ಹೋಗಿರೋದು. ಅವ್ರ ಹತ್ರ ಮೀಟ್ ಆಗ್ಬೇಕಂತೇಳಿ ಹೋದ ತಕ್ಷಣ ನನ್ನ ಜೊತೆ ಬಂದವರೆಲ್ಲ ಏನಂದ್ರು, ಅವ್ರು ನೋಡಿದ್ರು ನಮ್ಮ ಕಷ್ಟ ಏನಂತೇಳಿ. ಬಟ್ ಅವ್ರೇನಂದ್ರು, ಪಾಪ ಮೇಡಮ್ ಇವರು ಅನಾಥರು, ಇವ್ರಿಗೆ ಮನೆ ಇಲ್ಲ ಏನಿಲ್ಲ ಅಂತ ಅಂದ ತಕ್ಷಣ ಅವ್ರ ಜೀವ ಕರಗ್ಬಿಡ್ತು ಮೇಡಮ್ ಅವ್ರದ್ದು. ಇಲ್ಲ ಇವ್ರಿಗೆ ಇಂಥವ್ರಿಗೆ ಪಾಪ ಏನಾದರೂ ಈ ವ್ಯವಸ್ಥೆ ಮಾಡಿಕೊಡ್ರಿ ಮನೆದಾದ್ರು ಅಂಥೇಳಿ ಯಾರಿಗೆ ಹೇಳಿದ್ರಪ್ಪ ಅಂದರೆ ಮಕ್ಕಳ ಕಲ್ಯಾಣ ಇಲಾಖೆ ಅಂಥೇಳಿ ಆ ಆಫೀಸ್ದವ್ರಿಗೆ ಹೇಳಿದ ತಕ್ಷಣ ಅವ್ರು ಅಂದರು, ಆಯ್ತು ರೀ ಮೇಡಮ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗರತ್ನ ನಾಗರತ್ನ DR ಡಾಕ್ಟರ್ ನಾಗರತ್ನ ನಾಗರತ್ನ ಅಂತೇಳಿ ಅವರು ವಿಡಿಯೋ ಮಾಡ್ತಾರಲ್ವಾ, ಇಲ್ಲಿ ಓದಲ್ಲಿ ಬಂದಲ್ಲಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ. ಹೌದೌದು. ಇವಾಗ 1 ಮಿಲಿಯನ್ ಅವ್ರಿಗೆ ಫಾಲೋವರ್ಸ್ ಇದ್ದಾರೆ. ಬಟ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಇಲ್ಲಂತ ನಾನು ಹೇಳ್ತೇನೆ. ನೋಡಿದ್ದೀನಿ ಅವ್ರು ಮೇಡಮ್ ಅವರು ಮಾಡಿರೋ ಕೆಲಸ ನೋಡಿದ್ರಪ್ಪ ಅಂದ್ರೆ ನಾವು ಕೈ ಮುಗಿಬೇಕು, ಮನೆಯಲ್ಲಿ ಅವ್ರು ಫೋಟೋ ಇಟ್ಟು ಪೂಜೆ ಮಾಡಬೇಕು, ಆ ರೀತಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಮ್ದು ನೋಡ್ರಿ ಹೌದು ಆಗಿಲ್ಲ ರೀ. ಯಾಕೆ ಆಗಿಲ್ಲಪ್ಪ ಅಂದ್ರೆ ರೀಸನ್ ನಾನು ಹೇಳ್ತೀನಿ. ಏನಪ್ಪ ಅಂದ್ರೆ ಫಸ್ಟ್ ಟೈಮು ಒಂದು ನಿಮಿಷ ಡಾಕ್ಯುಮೆಂಟ್ ಎಲ್ಲಿ ಹೋಯ್ತು ಇಲ್ಲೇ ತೊಗೋತೀನಿ ನೋಡಿ. ಫಸ್ಟ್ ಟೈಮು ನಾನು ಆ ಮೇಡಮ್ ಅವ್ರಿಗೆ ಭೇಟಿ ಆದ ತಕ್ಷಣ ಮನೆ ಮಾಡಿಕೊಡ್ರಿ ಅಂತ ಅಂದ ತಕ್ಷಣ ನಾನು ಅಂತ ಮನೆಗೆ ಬೇಕು ಅಂತ ಹೇಳಿ ಹೋಗಿದ್ದಿಲ್ಲ. ನಿಮ್ಮ ಸಹಾಯನೂ ನನಗೆ ಬೇಕಿಲ್ಲ ಅಂತ ನಾನು ಹೋಗಿ ನನ್ನ ಮನಸ್ಸಿನಲ್ಲಿ ಇದ್ದಿದ್ದೇ ಇಲ್ಲ. ನನಗೆ ಈ ರೀತಿ ಸಹಾಯ ಇದೆ, ಈ ಥರ ನೀಡಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಾಡಿಗೆ ಮನೇಲಿ ಇದೆ ಅಂದ್ರೂ ನಮ್ಗೆ ಖುಷಿನೇ ಇತ್ತು. ಏನಪ್ಪ ದುಡಿತಾ ಇದ್ದೀವಿ, ತಿಂತಾ ಇದ್ದೀವಿ, ಸಾಕಲ್ಲ ಇಷ್ಟೇ ಲೈಫ್, ಬೇರೆಯವ್ರು ಯಾರಕ್ಕೆ ನಮ್ಮ ಸಹಾಯ ಬೇಕು, ನಮ್ಮ ಪಡಿ ನಾವು ದುಡಿತೀವಿ ಸಾಕಪ್ಪ ಅಂಥೇಳಿ ನಾವೇನು ಮಾಡ್ತಾಯಿದ್ವಿ, ಹೋಗ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ, ಸುಮ್ಮನೆ ಮನೆಯಾಗ ಇರ್ತಿದ್ವಿ. ಆ ಟೈಮಲ್ಲಿ ಅವ್ರು ಸಿಕ್ಕಿದ್ರು. ಸಿಕ್ಕ ತಕ್ಷಣ ಅವ್ರಿಗೆ ಒಂದೇ ಮಾತು ಹೇಳಿದೆ ನಾನು ಅಷ್ಟೇ, ಮೇಡಮ್ ನೀವು ನೋಡಿ ನನಗೆ ಭಾಳ ಖುಷಿ ಆಯಿತು. ಅವರು ಕೂಡ ನಾನು ನೋಡಿ ತಕ್ಷಣ ಅವರು ಹಗ್ ಮಾಡಿದ್ರು, ನೋಡಿ ತಪ್ಕೊಂಡ್ರು. ನನಗೂ ನೋಡಿ ಭಾಳ ಖುಷಿ ಆಯ್ತಮ್ಮ. ಇಷ್ಟೇನಾ ಅವ್ರು ಒಂದು ಮಾತಂದ್ರು ನನಗೆ, ನೀನು ಈ ಥರ ಈ ಮಕ್ಕಳಿಗೆ ನೀನು ಕೆಲಸ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಿ, ಎಲ್ಲರಿಗೂ ಎಂಥವ್ರು ಕೈ ಕಾಲಿದ್ದವ್ರು ಕೂಡ ಕೆಲಸ ಮಾಡ್ತಾಯಿದ್ರು. ಬಟ್ ನಿನ್ಗಪ್ಲೆ ಕೆಲಸ ಮಾಡೋಂಗಿಲ್ಲ, ಅವ್ರಿಗೆ ನೀನು ಮಾದರಿ ಅಂಥೇಳಿ ಒಂದು ಮಾತು ಹೇಳಿದ್ರು. ಅಷ್ಟೇ ನಾನು ಖುಷಿಪಟ್ಟೆ, ಇಷ್ಟಾದರೂ ಹೇಳಿದ್ರಲ್ಲಪ್ಪ ಅಂಥೇಳಿ. ಆಮೇಲೆ ಮಹಿಳಾ ಅಂದರೆ ಮಕ್ಕಳ ಇಲಾಖೆ ಮಹಿಳಾ ಆಫೀಸ್ದವ್ರಿಗೆ ಅವ್ರಿಗೆ ಒಂದು ಫೋನ್ ಮಾಡಿ ಅಥವಾ ಏನೋ ಅವ್ರ ಮುಂದೆ ಬಂದಿದ್ದರು, ಅವರೊಬ್ಬರು ಆಫೀಸರ್ ಬಂದಿದ್ದರು, ಅವ್ರಿಗೆ ಹೇಳಿದ್ರು, ಇಲ್ಲ ಇವ್ರಿಗೊಂದು ಆಶ್ರಯ ಯೋಜನೆ ಮನೆ ಹಾಕ್ಕೊಡ್ಬೋದಿತ್ತಲ್ಲ, ನೀವು ಯಾಕೆ ಹಾಕ್ಕೊಟ್ಟಿಲ್ಲ ಅಂತ ಅವ್ರು ಕೇಳಿದ್ರು. ಇಲ್ಲ ಮೇಡಮ್ ನಮ್ಗೆ ಇವ್ರು ಕಣ್ಣಿಗೆ ಬಿದ್ದಿದ್ದು ಇವತ್ತೇ ಬಿದ್ದಿದ್ದು, ಅದಕ್ಕೋಸ್ಕರ ನಾವು ಹೇಳಿಲ್ಲ, ಮಾಡಿಕೊಡ್ತೀವ್ರಿ ಮೇಡಮ್ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಅವರು ಕೂಡ ಆಫೀಸ್ದವ್ರು ಕೂಡ ನಮ್ಮ ಜೊತೆ ತಿರುಗಾಡಿದ್ರು. ಆ ರೀತಿ ಫಸ್ಟ್ ಟೈಮ್ ನಾನು ಅರ್ಜಿ ಹಾಕಿರೋದು, ಮನೆ ಅರ್ಜಿ. ಹೌದು, ಮನೆ ಅರ್ಜಿ ಹಾಕಿರೋದಿದ್ದು 1 ವರ್ಷ ಆಯಿತು. 8ನೇ ತಾರೀಕು 5ನೇ ತಿಂಗಳು 2025 ಅಂದರೆ ಈಗ ಹತ್ತತ್ರ 1 ವರ್ಷನೇ ಆಯಿತು. 1 ವರ್ಷನೇ ಆಯಿತು. 1 ವರ್ಷ ಆದರೂ ಏನೂ ರಿಪ್ಲೈ ಆಗಿಲ್ವಾ? ರಿಪ್ಲೈ ಒನ್ ಟೈಮ್ ರಿಪ್ಲೈ ಆಗಿತ್ತು. ಬಟ್ ಯಾವ ರೀತಿ ರಿಪ್ಲೈ ಆಗಿತ್ತಪ್ಪ ಅಂದರೆ ದುಡ್ಡಿನ ಮುಖಾಂತರ. ಈಗ ಅವ್ರು ಏನಂದಿದ್ರು, ನಾವು ದುಡ್ಡು ಮೇಡಮ್ ಅವ್ರು ಹೇಳಿದರು, ದುಡ್ಡು ನಾನೇ ಕಟ್ತೀನಿ, ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ, ಇವ್ರಿಗೆ ಒಟ್ಟಿನಲ್ಲಿ ಮನೆ ಹೆಸರು ಕೊಡ್ರಿ ಅಂಥೇಳಿ ಮೇಡಮ್ ಅವ್ರು ಹೇಳಿದರು. ಇವರು ಹ್ಞೂ ಅಂದಿದ್ರು. ಆಮೇಲೆ ನಾವು ಒಂದು ಸಲ ರಿಪ್ಲೈ ಆದಾಗೇನು ಒಂದು ಲೆಟ್ರ್ ಬಂತು, ಇನ್ನೊಂದು ಲೆಟ್ರ್ ಅದು ನನ್ನ ಹತ್ರ ಇಲ್ಲ, ಅದು ಎಲ್ಲೋ ಕಾಣ್ತಾ ಇಲ್ಲ ಲೆಟ್ರ್. ಆ ಲೆಟ್ರ್ ಏನಿತ್ತಪ್ಪ ಅಂದರೆ, ದುಡ್ಡು ಯಾರು ಕಟ್ತಿರೋ, ನೀವು ಕಟ್ತಿರೋ ಅಥವಾ ಮೇಡಮ್ ಅವ್ರು ಕಟ್ತಿರೋ ಅಥವಾ ಮೇಳ ಆಫೀಸ್ದವ್ರು ಕಟ್ತಿರೋ ಅಂತ 3 ಶಬ್ದದಿಂದ ಬಂದಿತ್ತು. ನಾನೇನು ಮಾಡ್ದೆ, ಅದು ಲೆಟ್ರ್ ನನಗೆ ಕಣ್ಣಿಗೆ ಬಿತ್ತು.
ಅಂದ್ರೆ ನನಗೊಬ್ಬರು ಅಲ್ಲಿ ಸೋಷಲ್ ಅಂದರೆ ಜೆರಾಕ್ಸ್ ಇದ್ರಾಗ ಸೆಂಟ್ರ್ ಒಳಗೆ ವರ್ಕ್ ಮಾಡ್ತಾರೆ. ಅವ್ರು ನನಗೆ ಹೇಳಿದ್ದು, ನಿಮ್ಗೆ ಈ ರೀತಿ ನಾವು ಲೆಟ್ರ್ ಹಾಕಿದ್ದೀವಿ, ದುಡ್ಡು ಯಾರು ಕಟ್ತೀರಂತೆ, ರೆಸ್ಪಾನ್ಸ್ ಬಂದಿಲ್ಲ, ಅದಕ್ಕೋಸ್ಕರ ಮತ್ತು ನೀವೇನು ಮಾಡಿಲ್ಲಲ್ಲ ಅಂತ ನಾನು ಕಣ್ಣಿಗೆ ಬಿದ್ದ ತಕ್ಷಣ ನಾನು ಏನು ಮಾಡಿದೆ, ಮಹಿಳಾ ಆಫೀಸ್ದವ್ರಿಗೆ ಮೇಡಮ್ಗವರು ಪರಿಚಯ ಇದ್ದರು. ಆ ಮೇಡಮ್ ನಾನು ಮಾತಾಡಿದೆ, ಏನು ರೀ ಮೇಡಮ್ ಮುನ್ಸಿಪಾಲ್ಟಿಯಿಂದ ಒಂದು ಲೆಟ್ರ್ ಬಂದಿತ್ತಂತ ದುಡ್ಡಿಂದಿದ್ದು ವಿಚಾರಕ್ಕೆ, ಮತ್ತು ನೀವು ಯಾಕೆ ರಿಪ್ಲೈ ಮಾಡಿಲ್ಲ, ಒಳ್ಳೆ ರೆಸ್ಪಾನ್ಸ್ ಮಾಡಬೇಕಿತ್ತಲ್ಲ, ನೀವು ಯಾಕೆ ಮಾಡಿಲ್ಲ ಅಂತ ನಾನು ಕೇಳಿದೆ. ಅವ್ರು ಏನಂತಾರೆ, ಇಲ್ಲ ಮೇಡಮ್ ನಾನು ನೋಡಿಲ್ಲ, ಇವಾಗ ನೋಡಿ ನಾನು ರಿಪ್ಲೈ ಮಾಡ್ತೀನಿ ತೊಗೋರಿ ಮೇಡಮ್, ನೀವು ನೋಡುವಂಥದ್ದು ಟೈಮ್ ಹೋಗ್ಬಿಡ್ತದೆ, ನನ್ನ ಕಡೆ ಲೆಟ್ರ್ ಅದ ತೊಗೋರಿ, ಅದಕ್ಕೆ ರೆಸ್ಪಾನ್ಸ್ ಮಾಡಿರಿ ಕಳಿಸ್ರಿ, ಎಷ್ಟು ದುಡ್ಡಾದರೂ ನಾನು ಕಟ್ತೀನಿ, ಜಾಸ್ತಿನೇ ಸಾಲ ಮಾಡೋದ್ರ ಕಟ್ತೀನಿ, ನಾನು ತೊಗೋತೀನಿ, ಮನೆ ನನಗೆ ಒಟ್ಟು ಮನೆ ಇಸು ಕೊಡ್ರಿ ಅಂತ ನಾನು. ಆಯ್ತಮ್ಮ ಇಸು ಕೊಡ್ತೀವಿ ಅಂತಂದರು. ಇಸು ಕೊಡ್ತೀವಿ ಅಂತ ಅವ್ರು ರಿಪ್ಲೈ ಮಾಡಿದ್ರು. ಲೆಟ್ರ್ ರಿಟರ್ನ್ ಅವ್ರು ಹಾಕ್ಯಾರಲ್ಲ ಗೊತ್ತಿಲ್ಲ, ಬಟ್ ಅದು ನಾನು ಲೆಟ್ರ್ ಕೇಳೋಕೆ ಹೋದ್ರೆ ಅದು ನೀವು ರೆಸ್ಪಾನ್ಸ್ ಮಾಡಿರಿ, ಲೆಟ್ರ್ ನಮಗೆ ಜೆರಾಕ್ಸ್ ಆದರೂ ಬಿಡ್ರಿ ಅಂತ ನಾನು ಬಿಡೋಕೆ ರೆಡಿ ಇಲ್ಲ. ಇಲ್ಲಮ್ಮ ಸಿಗಾಕತ್ತಿಲ್ಲ, ಅಲ್ಲಿಟ್ಟಿನಿ ಇಲ್ಲಿಟ್ಟಿನಿ ಅಂತ ಅನ್ನಕತ್ತಾರ, ಸಿಗ್ಲಾಕತ್ತಿಲ್ಲ ಅಂತ ಅವ್ರು ಅಂತಾರೆ. ಬಟ್ ನಾವೀಗ ಹ್ಯಾಂಡಿಕ್ಯಾಪ್ ಅದೀವಿ, ಇಲ್ಲಂತ ವಿಕಲಚೇತನರು ಇದ್ದೀವಿ, ನಮ್ಗೆ ಜಾಸ್ತಿ ಅಡ್ಡಾಡಕ್ಕೆ ಬರೋಲ್ಲ, ನಮ್ಮ ಕಾಲ ಚಪ್ಪಲ್ ಸುಲಿಕೆ ನಾವು ಹಾಕೊಳ್ಳೋಂಗಿಲ್ಲ, ಚಪ್ಪಲ್ ಹಾಕೊಳ್ಳೋದ್ರೆ ತಿರುಗಾಡ್ತೀವಿ ಅಂದ ತಕ್ಷಣ ನಮ್ಗೆ ಯಾಕೆ ಎಡ್ತಾಕ್ಸ್ತಾರೆ ಅಂಥೇಳಿ ಅವ್ರು ಮಾಡೋ ಕರ್ತವ್ಯ, ಗೌರ್ಮೆಂಟ್ ಆಫೀಸ್ದವ್ರು ಮಾಡೋ ಕರ್ತವ್ಯ ತಾವು ಮಾಡಬೇಕಲ್ವ, ಮಾಡಬೇಕು. ಹಾಂ, ಅದನ್ನೆಲ್ಲ ಬಿಟ್ಟು ನಮಗೆ ನೀವು ಅಲ್ಲಿಗೆ ಹೋಗ್ರಿ ಇಲ್ಲಿ ಹೋಗ್ರಿ, ಹಾಂ ಅವ್ರ ನಂಬರ್ ಕೊಡ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕೆಲವೊಬ್ರು ಏನು ಮಾಡ್ತಾರಲ್ಪ, ತಮ್ಮ ನಂಬರ್ ತಮ್ಮ ಕಡೆ ಕೆಲಸ ಇರ್ಬಿಟ್ಟು ಬೇರೆಯವ್ರಿಗೆ ಹಾಕ್ತಾರೆ, ಇಲ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು, ಇವ್ರಿಗೆ ಫಾಲೋಅಪ್ ಮಾಡಿರಿ ನೀವು ಅಂತ ಅವ್ರು ಅಂತಾರೆ. ಮನುಷ್ಯ ಒಂದ್ಸಲ 2 ಸಲ ಫಾಲೋಅಪ್ ಮಾಡ್ತದೆ, ಪದೇ ಪದೇ ಮಾಡಂತ ನಮಗೂ ಮಾಡೋಕೆ ಆಗಂಗಿಲ್ಲ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ನಮ್ಮ ಎಡ್ತಾಕೂ ಆಗಂಗಿಲ್ಲ. ಮಾಡ್ಕೊಡಂಗಿದ್ರೆ ಮಾಡಿಕೊಡಿ, ಇಲ್ಲಾಂದ್ರೆ ಬೇಡ, ನಾವು ಬಾಡಿಗೆ ಮನೇಲಿ ಸಾಯ್ತೀವಿ ಅಂತೇಳಿ ಅವ್ರಿಗೆ ಇಷ್ಟಂದು ನಾನು ಗಪ್ಪಾಗಿರೋದು. ಅದ್ರ ಮುಂದೆ ನಮಗೇನು ರೆಸ್ಪಾನ್ಸ್ ಬಂದಿಲ್ಲ ಇಲ್ಲಿವರೆಗೂ. ಬಾಡಿಗೆ ಮನೆಯಲ್ಲಿ ಅದೀವಪ್ಪ, ಬಾಡಿಗೆ ಮನೆಯಲ್ಲೇ ಅದೀವಿ. ಅಂದರೆ ಓಡಾಟ ಎಲ್ಲ ಕೆಲಸ ಮಾಡೋರು ಯಾರೆಲ್ಲ ಸ್ವತಃ ಹೋದ್ರೆ ನೀವೇ ಸ್ವತಃ ನಾವೇ ಹೋಗ್ಬೇಕು, ಸ್ವತಃ ನಾವೇ ಬರಬೇಕು. ಅದು ಒಂದಿನ ಹೋಗ್ಬೋದು, 2 ದಿನ ಹೋಗ್ಬೋದು, ಪದೇ ಪದೇ ಅಂದ್ರೆ ಹೋಗೋದು ಎಡ್ತಕ್ಕೆ ಆಗಂಗಿಲ್ಲ ನಮಗೆ, ಯಾಕಂದ್ರೆ ನಡೆಯೋಕ್ಕೂ ಜಾಸ್ತಿ ಆಗಂಗಿಲ್ಲ. ಬಿಸಿಲು ದಿನ ಒಂದು ಇರುತ್ತೆ, ಕಾಲ ಹಳ್ಳ ಚುಸ್ತಾವು, ತ್ರಾಸು ಯಾರಿಗೆ ಹೇಳ್ಕೊಬೇಕ್ರೆ ನಾವು, ಅದಕ್ಕೋಸ್ಕರ ನಾವು ಹೇಳ್ಕೊಂಡಿಲ್ಲ ಅಷ್ಟೇ. ತೋರಿಸಿ ಮೇಡಮ್, ಇನ್ನೊಂದು ಸಲ ತೋರಿಸಿ, ನಾಗರತ್ನ ಮೇಡಮ್ ಅವರಿಗೆ ಅದು ಗೊತ್ತಾಗಲಿ. ಅದು ನನಗೆ 3ನೇ ಲೆಟ್ರ್ ಒಂದು ಬಂದಿಲ್ಲ, 2ನೇ ಲೆಟ್ರ್ ಬಂದಿತ್ತು, ಬಟ್ ಅದು ಲೆಟ್ರ್ ಎಲ್ಲದೋ ಗೊತ್ತಿಲ್ಲ. ರೆಸ್ಪಾನ್ಸ್ ಅವ್ರ ಮುನ್ಸಿಪಾಲ್ಟಿಯವ್ರ ಕಡೆ ಇರ್ಬೋದು ಅದು ಲೆಟ್ರ್ ಬಹುಶಃ. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗರತ್ನ ಮೇಡಮ್ ಅವರೇ, ನಾವು ನಿಮ್ಮನ್ನ ಫಾಲೋಅಪ್ ಮಾಡ್ತೀವಿ, ಚೆನ್ನಾಗಿ ಕೆಲಸ ಮಾಡ್ತೀರಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ನೀವು ಸ್ವತಃ ನೀವೇ ಇವ್ರ ಕಡೆ ಭೇಟಿಯಾಗಿ ಮಾತಾಡಿಸಿ ಅವ್ರ ಕಡೆ ತೆಗೆದುಕೊಂಡಂಥ ಒಂದು ಮನವಿ ಪತ್ರ ಇವ್ರ ಹತ್ರ ಇದೆ, ಹತ್ತತ್ರ 1 ವರ್ಷ ಆಯಿತು. ಇವರು ಕೂಡ ನಿಮ್ಮ ಮೇಲೆ ತುಂಬ ಪ್ರೀತಿ ನಂಬಿಕೆ ಹಾಗೂ ಇಟ್ಕೊಂಡಿದ್ದಾರೆ. ಅದನ್ನು ಬೇಗ ಇವರ ಬೇಡಿಕೆ ಏನಿದೆ ಅದನ್ನು ಸರ್ಕಾರ ವತಿಯಿಂದ ಆದಷ್ಟು ಬೇಗ ಈಡೇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಶೋ ಅಪ್ಗೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಲೈಕ್ಗೋಸ್ಕರ ಫಾಲೋಗೋಸ್ಕರ ಅಂತ ನಾವು ತಿಳ್ಕೊಳ್ಳೋದು ಬೇಡ, ಜನರು ತಿಳ್ಕೊಳ್ಳೋದು ಬೇಡ. ಇವ್ರದ್ದು ಏನು ಬೇಡಿಕೆ ಇದೆ ಆದಷ್ಟು ಬೇಗ ನಿಮ್ಮ ಮುಖಾಂತರ ಆಗಲಿ ಇಲ್ಲ ಸರ್ಕಾರದ ವತಿಯಿಂದಾಗಲಿ ಆದಷ್ಟು ಬೇಗ ಈಡೇರಲಿ ಮೇಡಮ್ ಅಂತ ನಾನು ನಿಮ್ಮ ಕಡೆಯಲ್ಲಿ ಕಳಕಳಿ ವಿನಂತಿ ಮಾಡ್ಕೊತಾ ಇದ್ದೀನಿ ಮೇಡಮ್. ಆದಷ್ಟು ಬೇಗ ಇವ್ರದ್ದು ಬೇಡಿಕೆ ಈಡೇರಿಸಲಿ ಮೇಡಮ್ ಅಂತ ಹೇಳ್ತಾ ಇದ್ದೀನಿ. ಅದು ಧನ್ಯವಾದಗಳೊಂದಿಗೆ ಪ್ಲೀಸ್ ಮತ್ತೇನಾದರೂ ಹೇಳಕ್ಕೆ ಬಯಸ್ತಾರೆ ಮೇಡಮ್? ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ದುಡ್ಡಿನ ವಿಚಾರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ನಮ್ಮ ಕಡೆ ದುಡ್ಡು ಆಗಲ್ಲ, ಕಟ್ಟೋಕ್ಕಾಗಲ್ಲ ಅಂತಲ್ಲ, ನಾವು ಏನಕ್ಕೆ ಮಾಡ್ಲಿಕ್ಕೆ, ನಾವು ದುಡ್ಡು ಹೊಂದಿಸ್ತೀವಿ ಅಂತ ಹೊಂದಿಸ್ತೀವಿ, ಸಾಲ ಮಾಡ್ತೀವಿ, ಬಡ್ಡಿ ಹಂಗೆ ತೆಗಿತೀವಿ, ಪರವಾಗಿಲ್ಲ. ಮನೆ ಬೇಕಂದ್ರೆ ಬೇಕು, ನಮ್ಮ ಮನೆ ಇಸು ಕೊಡುವಂಥ ಜವಾಬ್ದಾರಿ ನೀವು ಮಾಡಿರಿ ಅಷ್ಟೇ ನಾನು ಕೇಳ್ತಾ ಇರೋದು. ಇದು ವಿಡಿಯೋ ಇಲ್ಲಿ ತನಕ ತಲುಪಬೇಕು ಅಂದರೆ ನಾಗರತ್ನ ಮೇಡಮ್ ತಲುಪಬೇಕು ಅಷ್ಟೆ. ಆ ರೀತಿಯಾಗಿ ಶೇರ್ ಮಾಡಿರಿ. ನಿಮ್ದು ಯಾವುದು ಸಹಾಯ ನಮಗೆ ಬೇಡ, ಲೈಕು ಕಮೆಂಟು ಮಾಡಬೇಡ್ರಿ ಅಂತ ಹೇಳ್ತಾಯಿಲ್ಲ, ಬಟ್ ಶೇರ್ ಮಾಡಿರಿ ಅಷ್ಟೇ ಸಾಕು. ಮೇಡಮ್ ಅವರೇ, ಕುಟುಂಬದ ಹೆಂಗೆ ನಿಭಾಯಿಸ್ತಾರಂತ? ಯಾಕಂದರೆ ನೀವು ಇಬ್ಬರು ಈ ಥರ ವಿಕಲಚೇತನರು, ಈಗ ಅಪ್ಪಾಜಿ ನೋಡಿದ್ರೆ ಕೆಲಸ ಮಾಡ್ತಾರೆ, ಸ್ವತಃ ಅಮ್ಮ ಒಬ್ಬರೇ ದುಡಿಯೋದು ಮನೆಯಲ್ಲಿ. ಅಮ್ಮನೂ ದುಡಿತಾರೆ, ಅಪ್ಪನೂ ದುಡಿಯಲ್ಲ ಅಂತಲ್ಲ, ಅಪ್ಪನೂ ದುಡಿತಾರೆ, ಬಟ್ ಅವರು ಕುಡ್ದಾಗ ಅಷ್ಟೇ ಸ್ವಲ್ಪ ಇದು ಆಗ್ತಾರೆ ಅಷ್ಟೇ, ಅದೇನು ಬೇಜಾರಿಲ್ಲ ನಮಗೆ. ಸೊ ಅಮ್ಮ ಅವರು ದುಡಿತಾರೆ, ನಾವಿಬ್ಬರು ದುಡಿತೀವಿ. ನಮ್ಮ ತಿಂಗಳಿಗೆ 10,000 ಸ್ಯಾಲ್ರಿ ಬರುತ್ತೆ. ಇವಾಗ ಸೂಟಿ ಅದಂತೆ ಸ್ಯಾಲ್ರಿ ನಮಗೆ ಬರೋಲ್ಲ, ಸ್ಕೂಲ್ ಇದ್ದರೆ ಅಷ್ಟೇ ನಮಗೆ ಪೇಮೆಂಟ್, ಸ್ಕೂಲ್ ಇರೋದು ಪೇಮೆಂಟ್ ಇಲ್ಲ. 10,000 ಬರುತ್ತೆ, ಅದೇ ಖರ್ಚು ಬಾಡಿಗೆ ಹೋಗುತ್ತೆ, ಆಮೇಲೆ ಮನೆ ರೇಷನ್ ಹೋಗುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ನಮ್ಮ ಪರ್ಸ್ನಲ್ ಖರ್ಚು ಅಂತ ನಾವೇನು ಮಾಡೋಂಗಿಲ್ಲ. ಬೇರೆಯವ್ರು ಕೊಟ್ಟಿದ್ದ ಬಟ್ಟೆನೇ ನಾವು ತೊಗೊಳ್ಳೋದು, ಬೇರೆಯವ್ರು ಏನು ಕೊಡ್ತಾರೋ ಅದು ತೊಗೋತೀವಿ ಅಷ್ಟೆ. ಆದಷ್ಟು ಬೇಗ 35 ವರ್ಷದ ಸತತ 30 ವರ್ಷದಿಂದ ಬರೀ ಬಾಡಿಗೆ ಮನೆಯಲ್ಲೇ ನೀವು
ವಾಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮಗೊಂದು ಮನೆ ಸಿಗಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಮೇಡಮ್ ಇವರು ಮತ್ತು ಮುಂದಿನ ಪ್ಲ್ಯಾನ್ ಏನಿದೆ? ಮಂಜುನಾಥ್ ಅವ್ರದ್ದಾಯ್ತು, ನಿಮ್ದಾಯ್ತು, ಮನಿದು ಈಗ ಮನಿ ಒಂದು ಸಿಕ್ಕರು ಸಾಕು ಅಂತೀನಿ. ಆಮೇಲೆ ಮನೆಗಿಂತ ಕೆಲವೊಬ್ರು ಹೇಳ್ತಿರ್ತಾರೆ, ಮನೆ ತೊಗೊಂಡು ಏನು ಮಾಡ್ತೀರಾ, ಗೌರ್ಮೆಂಟ್ ಜಾಬ್ ಮಾಡಿರಲ್ಲ, ಎಜುಕೇಷನ್ ಕಲ್ತೀರಿ ಅಂತ ಹೇಳ್ತಾರೆ. ಹೌದು, ನಾವು ಮಾಡ್ಬೋದು, ಬಟ್ ದುಡ್ಡು ಕಟ್ಟುವಂಥ ಕೆಪಾಸಿಟಿ ನಂಬಲಿಲ್ಲ, ಅದು ಒಂದು. ಆಮೇಲೆ ಏನಪ್ಪ ಅಂದರೆ ಈಗ ಪರ್ಸೆಂಟೇಜ್ ಕೇಳ್ತಾರೆ. ಟ್ರೈ ಮಾಡಿದ್ರ ಅಂತ? ಈಗ ನಾನು ಯಾವ ಎಕ್ಸಾಮ್ ಟ್ರೈ ಮಾಡಿಲ್ಲ ರೀ, ಅಷ್ಟೊಂದು ಟ್ಯಾಲೆಂಟ್ ಅನ್ನೋದಿಲ್ಲ ನಮ್ಮ ಹತ್ರ. ಇದನ್ನು ಬಿಟ್ಟರೆ ಬೇರೆ ಯಾವ ಟ್ಯಾಲೆಂಟ್ ಇಲ್ಲ. ಮತ್ತು ಏನು ಮಾಡೋಕ್ಕೂ ಆಗಲ್ಲ ಅಂತ ನಾನು ಅಂತೀನಿ ಅಷ್ಟೆ. ಬಟ್ ಏನು ನಮ್ಗೆ ಬೇಕಾಗಿರೋದೇನು, ನಮ್ಮ ಮನೆ ಒಂದು ವಸತಿ ಇದ್ರೆ ಸಾಕು, ಎಲ್ಲಿದ್ರು ಬದುಕ್ತೀವಿ ಅಂತ ಸ್ವಂತ ಮನೆ ಇದ್ದರೆ ನಮ್ಗೆ ಯಾರು ಹೋಗೋನೋರಿಲ್ಲ, ಬಿಟ್ಟು ಹೋಗ್ರನು ಅನ್ನೋರಿಲ್ಲ. ಏನು ಬೇಕಾದ್ರೂ ಮಾಡಿ. ಮೇಡಮ್ ಈಗ ಬೇರೆಯವ್ರ ಜೀವನ ನೋಡಿ ನಿಮಗೆ, ಯಾಕಂದ್ರೆ ಅವ್ರದ್ದು ಓಡಾಟ ಮತ್ತು ಅವರು ಮಾಡೋ ಜೀವನಕ್ಕೂ ಮತ್ತು ನಿಮ್ಮ ಜೀವನಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ. ಒಂದೊಂದು ಸಲ ನೀವು ಅವತ್ತನ್ನೆಲ್ಲ ನೀವು ನೋಡಿದಾಗ ನಿಮಗೆ ಯಾವ ಥರ ಅನಿಸುತ್ತೆ? ನಿಮಗೆ ಯಾವ ಥರ ಅನಿಸುತ್ತಪ್ಪ ಅಂದ್ರೆ, ಅವ್ರ ಜೀವನನೇ ಬೇರೆ, ನಮ್ಮ ಜೀವನನೇ ಬೇರೆ. ಬಟ್ ಅವರು ಕೈಯ ಕಾಲ ಇದ್ದವರು, ನಾವು ಕೈಯ ಕಾಲ ಇರಲಾರ್ದವರು. ಅವ್ರಿಗಿಂತ ಕೆಲವೊಬ್ರು ಏನು ಮಾಡ್ತಾರೆ, ಕೂಲಿ ಮಾಡೋದ್ರು ಕೂಲಿ ಮಾಡೋದು ಹೊಟ್ಟೆ ತುಂಬಿಸ್ಕೋತಾರೆ. ನಮಗೆ ಕೂಲಿ ಕೂಡ ಮಾಡೋಕ್ಕೆ ಬರೋಂಗಿಲ್ಲ. ನಮಗೊಂದು ಪ್ರಶಾಂತ್ ಸರ್ ಅಂತೇಳಿ ಅವಕಾಶ ಕೊಟ್ಟರು ಅಷ್ಟೇ. ಅವ್ರ ಪುಣ್ಯದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿರೋದು, ದುಡಿತಾ ಇರೋದು. ಬೇರೆ ಯಾರು ನಮಗೆ ಬಿಜಾಪುರ ನಾನು 3 ವರ್ಷ ಸತತವಾಗಿ 3 ವರ್ಷ ಕೆಲಸಕ್ಕೋಸ್ಕರ ಅಳ್ಳಾಡಿದೆ ಅಂದ್ರೆ ಏನಂತೀರಿ ನೀವು, ಅಡ್ಡಾಡಿದೆ ನಾನು 3 ವರ್ಷ ಸತತವಾಗಿ ಕೆಲಸ ಸಿಗಲೇಬೇಕಂತ ಹೇಳಿ. ಆಮೇಲೆ ಲಾಸ್ಟಿಗೆ ನಮ್ಗೆ ಏನಾಯ್ತಪ್ಪ, ನೀವು ಪ್ರಶಾಂತ್ ಸರ್ ದೇಶಪಾಂಡೆ ಅವರು ಸಿಕ್ಕರು ನಮಗೆ. ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ್ ದೇಶಪಾಂಡೆ ಅಂಥೇಳಿ ಅವರು ತುಂಬಾ ನನಗೆ ಹೆಲ್ಪ್ ಮಾಡಿದಾರಲ್ಲ ಅಂತಂದ್ರೆ, ನನಗೆ ಏನೂ ಬೇಡ್ರಿ ಸರ್, ನಿಮ್ಗೆ ನನಗೆ ಪೇಮೆಂಟ್ ಕೊಡಬೇಡ್ರಿ, ನೀವು ನನಗೆ ತಿಂಗಳ ಪೇಮೆಂಟ್ ಫಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ನನಗೇನು ಒಂದು ಅವಕಾಶ ಕೊಡ್ರಿ, ನನಗೆ ಕೆಲಸ ಕೊಡ್ರಿ, ನಾನು ಕೆಲಸ ಮಾಡ್ತೀನಿ ತಂದೆ ಅಂದ ತಕ್ಷಣ ಅವರೊಂದು ಆಯ್ತಮ್ಮ ಬಾ, ನೀನು ಮರುದಿನ ಬಾ ಅಂತ ಮರುದಿನ ನಾನು ಜಾಯಿನ್ ಮಾಡ್ಕೊಂಡ್ಬಿಟ್ರು. ಆ ಮಕ್ಕಳಿಂದ ನಾನು ಇಷ್ಟೊಂದು ಮೇಲೆ ಬಂದಿರೋದು ಅಷ್ಟೆ. 10,000 ನಾನು ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಪೇಮೆಂಟ್ ಏನಿತ್ತಪ್ಪ ಅಂದರೆ 3,000 ಇತ್ತು. 3,000 ಬಂದಿಂದ ನಾನು ಮಾಡಿರೋದು. ಎಷ್ಟು ವರ್ಷ ಆಯ್ತು ಮಾಡ್ತಾ ಇರೋದು? ಇವಾಗ ಮಾಡ್ತಾ ಇರೋದು 6 ವರ್ಷ ಆಯ್ತು ನಾನು ಮಾಡ್ತಾ ಇರೋದು. 6 ವರ್ಷದ ಮೇಲೆ ಇವಾಗ 8,000 ಮಾಡಿದ್ದಾರೆ. 8,000 ಮಾಡಿದ್ರೆ ಜೂನಿಂದ 10,000 ಆಗ್ತದಂತ ಹೇಳಿದ್ದಾರೆ. ಪರವಾಗಿಲ್ಲ, ಅವರು ತಿಳಿದು ಕೊಡ್ತಾ ಇದ್ದಾರೆ. ನನ್ನ ಸರ್ವಿಸ್ ಆಗಿದೆ, ಅವ್ರು ಕೊಡ್ತಿರ್ತಾರೆ, ತೊಗೋತೀನಿ ಅಷ್ಟೇ. ಪ್ರೈವೇಟ್ ಅವರು ಸ್ವಂತ ನಡೆಸ್ತಾ ಇರೋದು. ಅವ್ರದ್ದು ಏನು ಗೌರ್ಮೆಂಟ್ ಇಲ್ಲ, ಏನಿಲ್ಲ, ಬಟ್ ಅವರು ಸ್ವಂತ ನಡೆಸ್ತಾ ಇರೋದು. ಅವ್ರಿಗೆ ಕೂಡ ಕೊಡಬೇಕಪ್ಪ ಅಂದ್ರೆ ಸ್ಟಾಫ್ಗೆ ಪೇಮೆಂಟ್ ಕೊಡ್ಬೇಕಂದ್ರೆ ಅವ್ರೂ ಡೊನೇಷನ್ ಮುಖಾಂತರನೇ ಕೊಡಬೇಕು. ಒಬ್ಬರು ಕೊಟ್ಟರೆ ನಮಗೆ ಪೇಮೆಂಟ್, ಒಬ್ರು ಕೊಡಲಿಲ್ಲಪ್ಪ ಅಂದರೆ ಪೇಮೆಂಟ್ ಇಲ್ಲ. ಅದು ಮಕ್ಕಳಿಗೆ ಅಂತ ಒಂದು ತಿಂಗಳ ಮಂತ್ಲಿ 3,000 ಅಂತ ಇರುತ್ತೆ. ಆ 3,000 ಬತ್ತಪ್ಪ ಅಂದರೆ ನಮಗೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಇಲ್ಲೊಂದು 2 ತಿಂಗಳು ಪೇಮೆಂಟ್ ಆದ್ರೂ ಅವ್ರು ಕೊಡೋಂಗಿಲ್ಲ. ಪೇಮೆಂಟ್ ಆದರೂ ಅಷ್ಟೇ ಕೊಡೋದು, ಇಲ್ಲಾಂದರೆ ಇಲ್ಲ. ಹಂಗಿರುತ್ತೆ. ನಾವು ಪೇಮೆಂಟ್ಗೋಸ್ಕರ ಅಲ್ಲಿ ಮಾಡೇ ಇಲ್ಲ. ನಾವು ದೇವ್ರ ಮಕ್ಕಳು ಅಂತ ತಿಳ್ಕೊಂಡು ಮಾಡ್ತಾ ಇರೋದು. ಅವ್ರ ಸೇವೆ ಅಂದರೆ ಒಂದು ದೇವ್ರ ಸೇವೆ ಇದ್ದಂಗೆ ಅಲ್ವಾ, ಅವ್ರ ಸೇವೆ ಮಾಡ್ತಾ ಇರೋದು ಅಷ್ಟೇ. ಬುದ್ಧಿಮಂತ ಮಕ್ಕಳನ್ನ ಸೇವೆ ಮಾಡ್ತಾ ಇದ್ದೀವಿ. ಬೇರೆ ಕಡೆ ನಾನು ಇನ್ನು ಎಲ್ಲರೂ ದುಡಿಯೋದು ದುಡ್ಡೇ ಜೀವನ ಅಲ್ಲ, ಆದರೆ ಜೀವನ ಮಾಡೋದಕ್ಕೂ ದುಡ್ಡು ಬೇಕು. 8,000 ಕೊಡೋದು ಈಗ ಮನೆ ಸಂಸಾರ ಎಲ್ಲರೂ ನಿಭಾಯಿಸೋಕ್ಕಂತೂ ಆಗೋದಿಲ್ಲ. ಬೇರೆ ಕಡೆ ಟ್ರೈ ಮಾಡ್ಬೋದಾಗಿತ್ತಲ್ಲ, ನೀವು ಯಾಕೆ ಮಾಡಲಿಲ್ಲ? ಬೇರೆ ಕಡೆ ನಾನು ಮಾಡಿದ್ದೆ ರೀ. ಹೆಂಗೆ ಮಾಡಿನಪ್ಪ ಅಂದರೆ, ನಾನು ಬೆಂಗಳೂರಲ್ಲಿ 1 ವರ್ಷ ಜಾಬ್ ಮಾಡಿದ್ದೀನಿ ಕಾಲ್ ಸೆಂಟ್ರಲ್ಲಿ. ಅಲ್ಲಿ ಏನಾಯ್ತಪ್ಪ ಅಂದರೆ 3 ತಿಂಗಳ APD ಸಂಸ್ಥೆ ಅಂಥೇಳಿ, APD ಸಂಸ್ಥೆ ಅವರೊಂದು ಕೆಟ್ಟವರಲ್ಲ, ಅವರು ನಮ್ಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದ ತಕ್ಷಣ 3.5 ತಿಂಗಳು ನಮ್ಗೆ ಟ್ರೈನಿಂಗ್ ಕೊಟ್ಟರು, BPO ಟ್ರೈನಿಂಗ್ ಅಂತೇಳಿ. ಅಲ್ಲಿಂದ ಅವ್ರು ಏನು ಮಾಡೋದು, ಕಾಲ್ ಸೆಂಟರ್ ಅಂಥೇಳಿ ಸಂಸ್ಥೆಗೆ ನಮ್ಗೆ ಅಂದ್ರೆ ಜಾಬ್ ಆಪರ್ಚುನಿಟಿ ಕೊಟ್ಟರು. ಮಾಡಿದ್ವಿ. ಅದನ್ನು ಪ್ರೈವೇಟೇ, ಬಟ್ ಯಾವ ಗೌರ್ಮೆಂಟ್ ನಾವು ಜಾಬ್ಗೆ ಯಾವ ಅಪ್ಲಿಕೇಶನ್ ಹಾಕಿಲ್ಲ, ಏನಿಲ್ಲ, ಬರೀ ಪ್ರೈವೇಟೇ ಮಾಡ್ತಾ ಇರೋದು. ಅಲ್ಲಿ ಏನು ಮಾಡಿದ್ರಪ್ಪ ಅಂದರೆ, ಅಲ್ಲಿ 1 ವರ್ಷ ನಾನು ಕೆಲಸ ಮಾಡುವಾಗ 6 ತಿಂಗಳು ಕೆಲಸ ಮಾಡಿದೆ. 6 ತಿಂಗಳು ಸ್ಯಾಲ್ರಿ ಕೊಟ್ಟರು. 6 ತಿಂಗಳು ಸ್ಯಾಲ್ರಿ ನಮಗೆ ಕೊಡಲಿಲ್ಲ. ಅಲ್ಲಿದೇನೋ ಒಂದು ಪ್ರಾಬ್ಲಮ್ ಆಯಿತು, ಅಲ್ಲಿ ಪಾರಾಗಿ ಬಂದೀವಿ ನಾವು. ಬಂದ ತಕ್ಷಣ ಇಲ್ಲಿ 3 ವರ್ಷದಿಂದ ನಾನು ಜಾಬ್ಗೆ ಅಳ್ಳಾಡ್ತಾ ಇದ್ದೆ. ನಾನು ಇಲ್ಲೇ ನಮ್ಮ ಬಿಜಾಪುರಲ್ಲಿ ನಮ್ಮ ಸ್ವಂತ ಊರಲ್ಲಿ ಮಾಡಿದ್ರಾಯ್ತಪ್ಪ. ಬೆಂಗಳೂರಲ್ಲಿ ಹೋದ್ರೆ ನಮ್ಮಂಥವ್ರು ದಕ್ಕಂಗಿಲ್ಲ. ಅಲ್ಲಿ ಬೆಂಗಳೂರಲ್ಲಿ ನಾರ್ಮಲ್ ಇದ್ದವರು ದಕ್ಕಂಗಿಲ್ಲ, ನಾವೇನು ದಕ್ತೀವಿ ಅಂಥೇಳಿ ನಾವೇನು ಮಾಡಿದ್ವಿ, ಇಲ್ಲೇ ಬಿಜಾಪುರಲ್ಲಿ 3 ವರ್ಷ ನಾವು ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೆ. ಆಟೊತ್ತಿಗೆ ಇವ್ರು ಸಿಕ್ಕರು.